ನೋಡು ಒಟ್ಟರು ಅಮ್ಮಲಿಕೆ ಹೊಂಟು ಬಿಟ್ರು. ಪುಟ್ಟಕ್ಕ ನೀನಾರ ಇರು, ಒಟ್ಟರು ಒಮ್ಮೆ ಹೋಗ್ಬಿಟ್ರ ಮನಿ ಬಣ ಬಣ ಅಂತತಿ. ನಿನ್ನೇನು ಕೂಸಲ್ಲ ಕುಣ್ಣಿಲ್ಲ. ಕಡಿಕ್ ನೀವ್ ಒಂದ್ 2 ದಿನ ಇದ್ದು ಹೋಗ್ಯವ. ನೀವು ಅಷ್ಟ್ರು ಹೋಗಿಂದ ನಮಗ ಮತ್ತ ಮನಿ ಬಣ ಬಣ ಅಂತತಿ. ಮನ್ಸಿಗೆ ಬ್ಯಾಸರಕತಿ ಪುಟ್ಟಕ್ಕ. ನಿಮ್ ದೊಡ್ಡಪ್ಪ ಹೋಗ್ಬಿಟ್ಟು ಬರ್ತಾನಂತ. ಒಲ್ವ ನಾ ಮರೆಯವಲ್ಲ, ಸುಮ್ಮನೆ ಅಕ್ಕರ್ ಬರಾಕತ್ತಾರಂತೆ ಬಂದೇನಿ. ಇಲ್ಲ ಅಂದ್ರ ನಾ ಒಟ್ಟ ಬರ್ತಿದ್ದಿಲ್ವ. ಅಲ್ವೇ ನಿನ್ ಗಂಡ ಹೇಳ್ತತ ಫೋನ್ ಮಾಡಿ, ಇನ್ನೊಂದ್ 2 ದಿನ ಇದ್ದು ಬರ್ತಾನಂತ ಆಡ್ರಿ ತಮ್ಮರಂತಿ. ಒಂದ್ ಹಬ್ಬಕ್ಕೆ ಬರಂಗಿಲ್ಲ, ಒಂದ್ ಹರಿದಿನಕ್ಕೆ ಬರಂಗಿಲ್ಲ. ನೀನಂಕ್ರು ಒಟ್ಟ ಬರಂಗಿಲ್ಲ ನೋಡವ. ಬೇರೆ ಯವ ಮರೆಯವಲ್ಲೆ ನಾನು. 3 ಮಂದಿ ಅಕ್ಕಂಗಿರ ಅವ್ರೇನ ಅವ್ರ ಪಾಡಿಗೆ ಅವ್ರು ಲಗ್ನ ಮಾಡ್ಕೊಂಡು ಹೋಗಿದ್ರು. ಕಡಿಗೆ ಉಳ್ದಾಕಿ ನಾನು ಹಿಂದೆಗಡೆ ನಿಮ್ಮ ಮನ್ಯಾಗ ತುಸ ಅನುಭವಿಸ್ಲಿಲ್ಲ. ನಾನು ಒಟ್ರು ಕೈಯ ಸಿಕ್ಕು ಒದ್ದಾಡಿ ಹೋದೆ. ಅದು ಪುಣ್ಯದ್ದು ಲಘು ಒಗತನ ಬಂತು, ಬೇಷ್ ಆತ. ಇಲ್ಲ ಅಂದ್ರ ಊರ್ಗೆ ಹಾಕೊಂಡು ಹೋಗೋದಾಕಿತ್ತು ನನ್ನ ಹಣೆ ಬರ. ಸುಮ್ಮನೆ ನಮ್ಗ ಹಿಂದಿಂದೆಲ್ಲ ನೆನಪು ಮಾಡಕ್ ಹೋಗ್ಬೇಡ್ರಿ, ಮತ್ತ ಹೊಟ್ಟು ಉರಿತೈತಿ ನಂದು. ಮತ್ತ ನಿಮ್ಗೂ ಸಿಟ್ಟು ಬರ್ತೈತಿ ನಾ ಏನಾರ ನನ್ನ. ಸುಮ್ಮನೆ ಇರ್ರಿ. ನೋಡುವ ಪುಟ್ಟಕ್ಕ, ಹಿಂದಿಂದ ಯಾವ್ದು ತಲೆಯಾಗಿ ಇಟ್ಕೋಬಾರ್ದು. ಹಿಂದಿಂದ ಇಟ್ಕೊಂಡು ಜೀವನ ಮಾಡುವಂಗಿಲ್ವ, ಅದನ್ನ ಅಲ್ಲಿಗೆ ಕೈ ಬಿಟ್ಟು ಬಿಡ್ಬೇಕು. ಏನಾರ ಮ್ಯಾಗ ಗಾಯ ಆಗಿತ್ತಂದ್ರ ಅದಕ್ಕೆ ಏನಾರ ಔಷಧ ಹಚ್ಚಿ ಗಾಯನ ಮಾಸ್ಬೋದಿತ್ತು. ಆದ್ರ ಮನ್ಸಿಗಾಗಿತ್ತು ಬೇ ಗಾಯ, ಅದು ಎಂದು ಮಾಯಂಗಿಲ್ ಬೇ. ಅದನ್ನ ಸಾಯಿ ಮಟನು ಆ ಗಾಯ ಮಾಸಂಗಿಲ್ಲ. ಇನ್ನೊಂದು ತಿಳ್ಕೊ. ಅದ ಒಂದ ತಲೆಯಾಗಿ ಇಟ್ಕೊಂಡು ಹೋಗ್ಬಾರ್ದು ಬೇ. ಅದನ್ನ ನೆನಪು ಹಾರಿ ಬಿಡ್ಬೇಕು. ನೆನಪು ಹಾರುವಂತದಿತ್ತಂದ್ರೆ ಆಕೆ ನೆನಪು ಹಾರ್ತಿಲ್ಲ. ನೆನಪು ಹಾರ್ಲಂತದೈತಲ್ಲ, ನೀವು ಹಂಗ ಮಾಡಿ ಕಳ್ಸಿರಿಕೆಗೆ ಹೋಲ್ ಬಿಡೇವ. ಮತ್ತ ನಿಮ್ಮ ಅಣ್ಣನ ಹಿಂದೆ ಕೇಳಿಸ್ಕೊಂಡ್ಲ ಅಂದ್ರೆ ಮತ್ತೆ ಅದು ಒಂದು 9 ಆಗಿತ್ತು. ಅದಕ್ಕೆ ಹೇಳಿದ್ದು, ಹಿಂದೆ ತೆಗೆದು ನನ್ನ ಕೈಲಿ ಅನ್ಸ್ಕೊಳಕ್ ಹೋಗ್ಬೇಡ್ರಿ, ಸುಮ್ಮನೆ ಇರ್ರಿ ಅಂತೇಳಿ ಒತ್ತಾಯ ಮಾಡಕ್ನು ಹೋಗ್ಬೇಡ್ರಿ. ನಾ ಹೇಳ್ತೇನೆ ನೋಡು. ನೀವು ಪುಟ್ಟಕ್ಕಗ ಹಂಗ ಮಾಡಿದ್ರಿ ಬಿಡ್ಬೇ ಮೊದ್ಲೇಕ. ನೀವು ಎಷ್ಟ ಮಾಡಿದ್ರು ನೋಡ್ವಾ, ನಮ್ಮ ಹೊಟ್ಟೆ ಹುಟ್ಟಿದ ಮಕ್ಳು ನಿಮಗ ಸ್ವತಃ ಮಾಡಿ ಅಂದಂಗ, ನಿಮಗ ಸ್ವತಃ ಮಾಡಿ ಬಡ್ದಂಗ ಅವ್ರನ್ನಾಗೆ ಮಾತಾಡಕ್ಕಾಗತ್ತನ ಬಂದ್ ಸೊಸ್ತ್ಯಾರಿಗೆ ಇಲ್ಲಲ್ವಾ. ಅದಕ್ಕೆ ಏನೋ ಸ್ವತಃ ಮಾಡಿ ಒಂದು ಮಾತು ನಾವು ಅವಾಗ ಅಂದ್ವಿ, ಅದನ್ನ ಮನಸ್ಸಿನಾಗ ಇಟ್ಕೊಂಡು ಹೋಗ್ಬಿಡುದಲ್ವ. ನಿಮ್ಮಂತ ಅತಿಗಳು ಇದ್ರೆ ಮುಗ್ದ ಹೋತ. ಭಾಳ ಶಾಣೆ ಇದ್ರಿ ನೀವು. ಬೇರೆ ಅತ್ತಿಯರ್ನ ಹೋಗಿ ನೋಡೋರಿ. ಅದ್ಯಾಕ ನಮ್ಮ ಅತ್ತಿನ ನೋಡ್ವಾ. ನಮ್ಮ ಹೆಣ್ಣು ಮಗಳಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾವ ಗೊತ್ತೇನ ನಮ್ಮ ಅತ್ತಿ. ಆಕೆ ಓದಾಕ್ ಕುಂತ್ಲ ಅಂದ್ರ ಹೋಗಿ ಚಾ ಕಾಯಿಸಿ ಕೊಡ್ಬೇಕು ನಾನು. ಇದ್ದಲ್ಲಿನ ಎಲ್ಲ ನಾಷ್ಟ ಕೊಡ್ಬೇಕು. ಕಾಲೇಜ್ ಕೊಂಟ್ಲ ಅಂದ್ರ ಆಕೆ ಕೈಯಾಗ ಬಾಕ್ಸ್ ಕೊಟ್ಟು ಕಳಿಸ್ಬೇಕು. ಏನಾರು ಹೋಮ್ವರ್ಕ್ ಜಾಸ್ತಿ ಇತ್ತಂದ್ರ ನನ್ನ ಕೈಲೇ ಮಾಡಿಸ್ತಾಳ. ಮತ್ತೆ ಗೊತ್ತ ನಿನಗ ಏನಾರು ನೋಟ್ಸ್ ಬರೆಯೋದಿತ್ತಂದ್ರ ಯವ್ವ ಅವು ತಿಳುವಳಿಕೆ ಕೇಡುಗಳು ಮಾಡ್ಯಾವು. ಅವ್ರಂಗ ನಮಗೆ ಮಾಡಕ್ ಆಗಂಗಿಲ್ಲವ. ಹೌದೌದು, ನಮ್ದೇನ ಹಣೆ ಬರ ಒಂದ ತವ್ರ ಮನೆಗಾರ ತೆಗಿಲಿಲ್ಲ, ಒಂದ್ ಗಂಡನ ಮನೆಗಾರ ತೆಗಿಲಿಲ್ಲ. ನನ್ ಗಂಡ ನೋಡ ಅವನ ಮಾತುಗಳು ಹಾಕಿ ದಾಟಂಗಿಲ್ಲ. ಅಂತದ್ರಾಗ ನಾವೆಲ್ಲ ಸಹಿಸ್ಕೊಂಡು ಹೋಗ್ಬೇಕು. ಈ ಮನಿ ಬಂದ ಹಣೆ ಬರ ನೋಡಿವ ಎಷ್ಟು ಚಂದ ಐತಿ. ನಮ್ಮ ಹಣೆ ಬರ ನೋಡಿ ಹೆಂಗೈತಿ. ಹೋಲ್ ಬಿಡ್ಲಿ ಪುಟ್ಟಿ, ನೀ ಯಾಕಂತಿ ಈಗ ಏನಾರ ಒಂದು ಹೆಚ್ಚಿ ಮಾತಾಡಿದ್ವಿ ಅಂದ್ರೆ ನಾವ ಕೆಟ್ಟವ್ರು ಹಾಕಿವಿ. ಎಲ್ಲಾರ ಕಣ್ಣಾಗು ನಾವ ಕೆಂಗನಿಗೆ ಗುರಿ ಹಾಕಿವಿ. ಸುಮ್ ಕುಂದ್ರು. ಅವ್ರ ಮನಿ ಬಾಳೆ ಐತಿ, ಬದಕೈತಿ, 2 ದಿನ ಬಂದಿರ್ತೀವಿ, ತಿಂದು ಸುಮ್ಮನೆ ಹೋದ್ರಾತ. ಅವ್ರ ಏನಾರ ಯಾಕೆ ಮಾಡ್ಕೊಂಡು ಹೋಗೋಲ್ರಕ್ಕ. ಸುಮ್ಮಕಂತಿಯಲ್ಲಿ ಅವ್ರು ನೋಡಿ ಹೆಂಗ್ ಮಾತಾಡ್ತಾರ ನಮ್ಗೆ. ಏನಲ್ಲಿ ನೀವು ಮಾಡೋದು ಹಂಗತಿ ಮಾಡಿರಿ. ಮತ್ತೆ ನಾ ಏನ್ ಅನ್ನಕ್ಕಾಗತ್ತ. ನಾ ಏನಾರ ಅಂದೆ ಅಂದ್ರ ನನ್ನ ಜೊತೆ ಮಾತ್ರ ನನ್ನ ತಂಗಿಯರು ನೋಡ್ವಾ ಅವನ್ನೆಲ್ಲ ತಲೆಗೆ ಇಟ್ಕೊಂಡು ಜೀವನ ಮಾಡಿದ್ರ ಜೀವನ ಹಾಕೊಂಡ್ಬಿ. ಹಂಗೆಲ್ಲ ಅವನ್ನೆಲ್ಲ ಇಟ್ಕೋಬಾರ್ದು. ಅವ್ನ ತಲೆನ ತೆಗೆದು ಹೋಗುದು ಮುಂದೆ ಏನಾಕತಿ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಹೆಂಗ್ ಹೇಳ್ತಾರ. ನಮ್ಮ ಹಣೆ ಬರ್ಕೆ ಏನಿಲ್ಲ, ನಾವೆಲ್ಲ ಕಷ್ಟಪಟ್ಟಾಗ ಮುಂದೆ ಬರ್ಬೇಕ್ಲಿ. ಹಂಗ ಸುಖ ಸಿಗಂಗಿಲ್ಲ. ನಿನ್ಗೂ ಈಗ ಕಷ್ಟ ಐತಿ, ಇದ ಕಷ್ಟ ಮುಂದೆ ಇರ್ತೈತೆ ಅಂತ ಹೇಳಿ ನೋಡು. ಬಡ ಬಡ ದಗದ ಮಾಡ್ಕೊಂಡು ಕುಂತ್ಕೊಂಡು ಓದು. ಜಲಮನ ಅಂದಲ್ಲ ಅನ್ನೋಂಗ್ ಓದು. ಯಾವ್ದಾರ ಒಂದು ನೌಕರಿ ಆಗತ್ತ, ಮುಗಿದು ಹೋತು. ಅವಾಗ ನಿಮ್ಮ ಅತ್ತಿ ಕೈ ಮುಗಿದು ಬರ್ತೀನವ ಶರಣಾರ್ಥಿ ತಾಯಿ ಬರ್ತೀನಿ ಅಂತೇಳಿ ಹೇಳಿ ಹೋಗಕಿ. ಇನ್ ನೌಕರಿ ಆಗತ್ತ ಅಂತೇಳಿ ನಮ್ಮ ಅತ್ತಿ ನೋಡ್ತಿಲ್ಲ ಹೆಂಗೆಲ್ಲ ಮಾಡ್ತಾಳ. ಇನ್ನೊಂದು 2 ಎಕ್ಸ್ಟ್ರಾ ಕೆಲಸ ಹಚ್ತಾಳಕಿ. ಹೋಲ್ ಬಿಡು ಪುಟ್ಟಕ್ಕ, ನಿನ್ ಗಂಡ ಏನಾರ ಅಂತ ನಾನು ಓದಕ್ ಬೇಡ ಅಂತ ನಾನು ಇಲ್ಲಿ ಹೋದಿಲ್ಲ. ಅವೆಲ್ಲ ಓದಕ್ ಬೇಡ ಅನ್ನಂಗಿಲ್ಲ. ಆದ್ರೆ ಕೆಲಸ ಎಲ್ಲ ಮಾಡ್ಬಿಟ್ಟು ಮಾಡು, ಇಲ್ಲ ಅಂದ್ರ ಅವ್ವ ಬೇದಾಡಕ್ ನಿಂದಿರ್ತಾಳ ಅಂತಾನ. ಮತ್ತೆ ನಾನು ಅದಕ್ಕಂತ ಹೇಳಿನ ರಾತ್ರಿ 1-2 ಮಟ್ಟ ಕುಂತ್ಕೊಂಡು ಓದಿರ್ತೀನಿ. ನನಗ ಮುಂಜಾನೆ ಅಂಕರು ಒಟ್ಟ ಓದಕ್ ಆಗಂಗೇ ಇಲ್ಲ. ಯಾಕಂದ್ರೆ ನಮ್ಮ ಅತ್ತಿ ಬುಕ್ಕ ಹಿಡ್ಕೊಂಡು ಕುಂತ ಬೇದಾಡಕ್ ನಿಂತು ಬಿಡ್ತಾ. ಮನ್ಯಾಗ ದಗದ ಜಗ್ಗಕ್ಕವ್. ಅದಕ್ಕೆ ತನ್ನ ನೌಕರಿ ಮಾಡ್ಕೊಂಡು ಹೋಗ್ಬೇಕು ಅನಿಸ್ಬಿಟ್ಟೈತೆ ನನಗಂಕರು. ಈಗಿನ ಕಷ್ಟ ಮುಂದಿರಂಗಿಲ್ಲ. ಯಾಕೆ ತಲೆ ಕೆಡ್ಸ್ಕೊಂತೀನಿ. ನಿಂದ ಒಂದು ನೌಕರಿ ಆಯ್ತಂದ್ರ ಅವ್ರ ನಿನ್ ಹಿಂಬಾಲ ಬರ್ತಾರ ನಡಿ. ಆವಾಗ ನಿನಗೂ ಹೇಳಕ ದಾರಿ ಇರ್ತೈತಿ. ನಾನು ನೌಕರಿ ಮಾಡಕ್ ಹೋಗ್ತೀನಿ, ಎಲ್ಲ ಮಾಡಿಟ್ಟು ಯಾವಾಗ ಹೋಗ್ಲಿ ಅಂತೇಳಿ. ನಾಳೆ ನಿಮ್ಮ ಅತ್ತಿನೂ ಜಕ್ಕಸ್ತ ಬಗ್ತಾಳ, ನಿಮ್ಮ ಹೆಣ್ಮಗಳು ಬಗ್ತಾಳ. ನಾನು ಅದನ್ನ ದಾರಿ ಕಾಯಕತ್ತೀನಿ. ನಾನು ಅದ ಓದಾಕತ್ತೀನಿ. ಮಣ್ಣು ನೋಡಿ ಎಕ್ಸಾಮ್ ಬರ್ದಿದ್ನಲ್ಲ ಅದು. ಎಕ್ಸಾಮ್ನಾಗ ಬರೀ 5 ಮಾರ್ಕ್ಸ್ನಾಗ ಹೋತ್ ನಂದು. ನೋಡೋಣ ಮರಳಿ ಯತ್ನವ ಮಾಡು ಅಂತೇಳಿ ಮತ್ತೆ ಮರಳಿ ಯತ್ನವ ಮಾಡ್ಬೇಕು. ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತಾ. ನಾನಂಕರು ಬಿಡಂಗಿಲ್ಲ. ನೌಕರಿ ಮಾಡ್ಕೊಂಡು ಹೋಗ್ಲಿಕ್ಕಂದ್ರೆ ಬರೀ ನಮ್ಮ ಅತ್ತಿದು ನಮ್ಮ ಹೆಣ್ಮಗಳದು ಲಾಳಿ ತೊಳೆದಾಗತ್ತೆ. ನಮ್ಮ ಪುಟ್ಟಕ್ಕೆ ಹಿಂಗೆ ಕನ್ನಕತ್ತಾಳ. ಏನಾಗಿರ್ಬೇಕು ಈಕೆಗೆ. ಲಗ್ನಕ್ಕಿಂತ ಮುಂಚೆ ಏನಾರು ತೊಂದರೆ ಆಗಿತ್ತ ಏನ ಅಂತೇಳಿ ನಿಮ್ಗೆ ಗೊಂದಲ ಹಿಡ್ಸಾಕತ್ತತ್ನ. ಬ್ಯಾಡ್ರಿ, ಆ ಗೊಂದಲ ಮಾಡ್ಕೋಬೇಡ್ರಿ. ನಮ್ಮ ತಮ್ಮನ ಲಗ್ನ ಆಗಿಂದ ನಮ್ಮ ಪುಟ್ಟಕ್ಕನ ಲಗ್ನ ಆತ್ರಿ. ಅದ್ರ ನಡುವೆ ಏನಾಯ್ತು, ನಮ್ಮ ಪುಟ್ಟಕ್ಕೆ ಯಾಕೆ ಹಿಂಗತಿ ಮಾತಾಡಕತ್ತಾಳ ಅನ್ನೋದು ಈಗ ತೋರಿಸ್ತೀನಿ ನೋಡ್ರಿ. ಗಾಡಿ ನೋಡ್ರಿ. ಆ ಗಾಡಿ ಕಡೆ ನೋಡಿದ್ರೆ ಪಿಲಾಸ ಪಿಲಾಸ ಬ್ಯಾಕ್ ಗೊತ್ತಾಗತ್ತ. ನನಗೂ ಇಂಗ್ಲೀಷು ಪಟ ಪಟ ಬರಂಗಿಲ್ರಿ. ಈಗ ಒಂದು ತುಣುಕ್ ಕಲ್ಕೊಳಕತ್ತೀನಿ. ಅದು ನಮ್ಮ ವಯಸ್ಸಕ್ಕ ಬೀತಾಡ್ರಿ. ಚಂದ ಇಂಗ್ಲೀಷ್ ಮಾತಾಡು. 1-2 ಕಲ್ಕೋಬೇವು ಅಂತೆ ಕಲ್ಕೊಳಕತ್ತೀನಿ. ನಗಕ್ ಹೋಗ್ಬ್ಯಾಡ್ರಿ, ಬೇಜಾರಕ್ ಹೋಗ್ಬ್ಯಾಡ್ರಿ.
ಮುಂದೆ ನಮ್ಮ ತಮ್ಮನ ಲಗ್ನ ಮಾಡ್ಬೋದಿತ್ತಲ್ಲ ಅಂತೇಳಿ ನಿಮಗೆ ಅದು ಅನಿಸ್ಬೋದು. ನಾವು ಯಾಕೆ ಹಂಗತಿ ಮಾಡಿದ್ವಿ ಅಂದ್ರೆ ಓದ್ಬೇಕು ಅನ್ನೋದು ಒಂದು ಕನಸಿತ್ರಿ. ಇಟ್ಟಾಗ ನಮ್ಮ ತಮ್ಮಂದು ವಯಸ್ಸು ಅದು ಊರನ್ ಮಂದೆಲ್ಲ ಈ ಲಗ್ನ ಮಾಡಂಗಿಲ್ಲನ ಅನ್ನಕತ್ರ. ಹಿಂಗಾಗಿ ನಾವು ಮತ್ತು ಅವನ್ನಾಗ ಹೆಣ್ಣು ನೋಡಕತ್ವಿ. ಮತ್ತು ಈಕಿ ಪುಟ್ಟಕ್ಕಗೆ ಲಗ್ನ ಮಾಡೋಣಂದ್ರೆ ಆಕಿ ಒಲ್ಲೆ ಅಂತೇಳಿ ಅಳಾಕತ್ಲು. ನಾನು ಇನ್ನೂ ಓದ್ಬೇಕಂತೇಳಿ ಅದಕ್ಕೆ ನಮ್ಮ ಮನ್ಯಾಗ ಫಸ್ಟ್ ನಮ್ಮ ತಮ್ಮಗ ಲಗ್ನ ಮಾಡಿದ್ರಿ. ಮಾಡಿದ ಮೇಲೆ ಮುಂದೆ ಏನಾಗುತ್ತೆ ನಮ್ಮ ಪುಟ್ಟಕ್ಕ ಮತ್ತು ನಮ್ಮ ತಮ್ಮನ ಹೆಂಡತಿ ನಡುವ ಏನೇನು ಆಕತಿ ಅಂತೇಳಿ ತೋರಿಸ್ತೀವಿ ನೋಡ್ರಿ. ನಮ್ಮ ತಮ್ಮ ಮೊದ್ಲೇಕ ಇಲ್ಲೇ ನೌಕರಿ ಮಾಡ್ತಿದ್ದನ್ರಿ, ಇಲ್ಲೇ ಪಕ್ಕದ ಪೇಟೆಗ. ಆಮೇಲೆ ಅವಂಗ ಅದೇನ ಟಿರಾನ್ಸ್ಫರ್ ಏನು ಪುರ್ಪ ಅನ್ಸರ್ ಅಂತಾರಲ್ರಿ, ಅದು ಆತು. ಹಿಂದಗಡಿಸಿ ಆತ ಕಡೆ ಹೋದ. ಈಗ ಏನಾತು ನಮ್ಮ ತಂಗಿ ನಡುವ ನಮ್ಮ ತಮ್ಮನ ಹೆಂಡತಿ ನಡುವ ಅಂತೇಳಿ ನೋಡ್ರಿ ಗೊತ್ತಾಗತ್ತ. ಪುಟ್ಟಕ್ಕ ಅದಕ್ಕೆ ನಾಷ್ಟ ಹಾಕೊಂಬಾಬೆ. ಏನ ತಪ್ಪು ತಿಳ್ಕೊಬೇಡ, ನಂದು ಓದ್ಕೊಳೋದು ಭಾಳ ಐತಿ. ಮತ್ತು ನನ್ನ ಎಕ್ಸಾಮ್ ಬೇರೆ ಹತ್ರ ಬಂದು. ವೈನಿ ಹೆಂಗಾದ್ರೂ ಖಾಲಿ ಅದಾರಲ್ಲ, ವೈನಿ ಹಾಕಿ ಕೊಡ್ತಾರ, ಹಾಕ್ಸ್ಕೊಂತೀನಿ. ನಾನು ಹೆಂಟ್ ಬಂದು 2 ದಿನ ಆತ. ಆಕೆಗೆ ಈ ಮನಿ ಪದ್ಧತಿ ಎಲ್ಲ ಗೊತ್ತಿಲ್ಲ. ಒಂದು ಸ್ವಲ್ಪ ದಿನ ತಡಿ, ಆಕಿನೂ ಮಾಡ್ತಾಳ. ಈಗ ಕಾಲೇ ಸರ್ತಿ ಕಟ್ಕೊಂಡಾಕತ್ತೇನ ನನ್ನ ಹೆಂಡತಿ ಕೊಟ್ಟೆ. ಅಯ್ಯಣ್ಣ ನಾ ಎಲ್ಲಿ ಸರ್ತಿ ಕಟ್ಕೊಂಡೆ? ಅಲ್ಲ ಹೆಂಗಾದ್ರೂ ವೈನಿ ಅಲ್ಲ ಹಾಕಿ ಕೊಡ್ತಾಳ ಅಂದೆ. ನಾ ಸರ್ತಿ ಕಟ್ಕೊಂಡಂಗ ಅನ್ನಿಸ್ತಾನೆ ನಿನಗೆ? ಅಯ್ಯೋ ಹೋಲ್ ಬಿಡ್ರಿ, ಹಾಕಿ ಕೊಡ್ತೀನಂತ. ಮತ್ತು ಅಣ್ಣನ ಹೆಂಡತಿ ಬಂದು ಅಣ್ಣಗೇನು ಕಿವ್ಯಾಗ ಊದಿದ್ಲ ಏನು ಅಂತೇಳಿ ಮತ್ತು ನನ್ನ ಮ್ಯಾಗ ಹರ್ಲಿ ಹೊರಿಸ್ತಾರ. ಸುಮ್ಮ ಆಗ್ಬಿಡ್ರಿ ನೀವು. ಯಾವಾಗ ಓದ್ಕೊ ಹೋಗ. ಮತ್ತು ನಾಳೆ ಅಣ್ಣನ ಹೆಂಡತಿ ಹಿಂಗೆಲ್ಲ ಮಾಡಿಲ್ಲ ಅಂತೇಳಿ ಮತ್ತು ನಮ್ಮ ತಲೆ ಮ್ಯಾಗ ದೊಡ್ಡ ದೊಡ್ಡ ಸೇವಾ ಬರ್ತಾವು. ಹೋಗ್ರಿ ಅವ ನಿಮ್ದೆಲ್ಲ ಮಾಡ್ಕೊ ಹೋಗ್ರಿ. ಹಂಗೆ ಮಾತಾಡ್ತೀಯ ವೈನಿ ನೀನು? ಪುಟ್ಟಕ ಇದಕ್ಕೆ ಭಯ ಮಾಡಕತ್ತೀವಿ. ಯಪ್ಪ ಏನಾಯ್ತು? ಎದಕ್ಕೆ ಒದ್ರಾಡಕತ್ತೀರಿ? ಯವ್ವ ಹೆಂಗೆಲ್ಲ ಮಾತಾಡ್ತಾರ ಗೊತ್ತ? ಒಂದಿಟ್ಟು ನಾಷ್ಟ ಕೊಡಂದ್ರ ನಾ ಯಾಕಂತ ನಾಳೆ ಕೊಟ್ಟಾರ ಮನ್ಯಾಗ ಆದ್ರೆ ಹೆಂಗ್ ಮಾಡ್ತಾಳ? ಇತ್ತ ನನ್ನ ಕಡ್ಡಿ ತೆಗೆದಿಟ್ಟ ಹಾಕಂಗಿಲ್ಲ. ಆಕಿನೂ ದಗದ ಮಾಡಕ್ ಹಚ್ರಿ ನೋಡಪ್ಪ. ಆಕಿಗೂ ಓದ್ಕೊಳೋದಿರ್ತತಿ. ಯಾಕ ಮುಂಜಾನೆ ದಗದ ಮಾಡಂಗಿಲ್ಲನ? ಹೊಗ್ಯಾನ ಬಾಂಡೆ ಆಕಿ ಹಿಂದೆ ಇರ್ತತಿ. ಮತ್ತೆ ಇನ್ನೂ ಏನ್ ಮಾಡ್ಬೇಕ ಯಪ್ಪಕ್ಕಿ? ಅದು ಆಟಕ್ಕ ಮನಿ ದಗದ ಮುಗಿತೇನೆ, ಮುಂದ್ ಗೊತ್ತಾಗತ್ತಾ ನಿಮ್ಗೆ? ಯಪ್ಪ ಮುಂದಿನ ಮಾತು ಮುಂದೆ. ಈಗ ಮಾತಾಡೋದು ಚಂದ ಅಲ್ಲ, ಸುಮ್ಮ ಆಗ್ಬಿಡ್ತಮ್ಮ. ಯಪ್ಪ ನಿನಗ ನಿನ್ ಹೆಂಡತಿಗೆ ಈಗ ನಾಷ್ಟ ಹಾಕಿ ಕೊಡ್ಬೇಕೋದಿಲ್ಲ. ಹಾಕಿ ಕೊಟ್ಟಾಕಿ ಓದ್ಕೊಂತಾಳ, ತಲೆ ಕೆಡಿಸ್ಕೋಬೇಡ್ರಿ. ಕುಂದ್ರಿ ಹಾಕಿ ಕೊಡ್ತಾ. ಪುಟ್ಟಕ್ಕ ಹೋಗು ನಾಷ್ಟ ಹಾಕೊಂಬರೋಗು. ಅಲ್ವೇ ಅಣ್ಣನ ಲಗ್ನ ಆಗೋಕ್ಕಿಂತ ಮುಂಚೆ ನಾ ಹಾಕೊಡ್ತಿದ್ದೆ. ಈಗ ಮಗಳ್ದಾಗ ಹೆಂಡತಿ ಬಂದಾಳ, ಹೆಂಡತಿಗೆ ಹಾಕಿಸ್ಕೊಂಡ್ ತಿನ್ಬೇಕಿಲ್ಲ? ನನಗೆ ಹೇಳ್ತಾನಲ್ಲ ಅಣ್ಣ. ನೀನು ಅಣ್ಣನ ಪರವಾಗಿ ಮಾತಾಡ್ತಿ ಹೆಂಗ್ ಬೇವ? ನೋಡ್ ಪುಟ್ಟಕ್ಕ ನಾ ಹೇಳ್ದಷ್ಟು ಕೇಳು. ಯಪ್ಪ ಇದು ಒದ್ರಾಡೋದು ಚಂದ ಅಲ್ಲ. ಯಾರಿಗಾರ 4 ಮಂದಿ ಕಿವಿ ಬಿತ್ತಂದ್ರ ಒಂದ್ ಹೋಗ ಬಂತ್ ಮಾಡ್ತಾರಪ್ಪ. ಸುಮ್ಮಿದ್ ಬಿಡು. ಅಲ್ರಿ ನೀವು ಹಿಂಗ್ ಸೊಡ ಮಾತಾಡಕ್ ಹೋಗ್ಬೇಡ್ರಿ. ಈಗ ಏನಂತಾರ, ಅಯ್ಯ ಹೆಂಡತಿ ಕಿವಿ ತಿರುತ್ತಾಳ ಅಂದಲ್ಲಿನ ಹಿಂಗತಿ ಮಾತಾಡಕತ್ತಾನ ನಮ್ಮ ಮಗ ಅಂತಾರ. ನಾ ಏನಾದ್ರು ಹೇಳ್ಕೊಟ್ಟಿನಿ ನಿಮಗ? ಯಾರು ಬೇಕಾದವ್ರು ರೊಕ್ಕ ನೀ ಸುಮ್ಮನೆ ಇರು. ಇವತ್ತ ಹೊಸ ಪಿಕ್ಚರ್ ಬಂದತಿ, ಪಿಕ್ಚರ್ ಹೋಗೋಣ. ಸಂಜೆ ಮುಂದೆ ಲಗು ಬರ್ತೀನಿ. ಸರಿ ಆಯ್ತು. ನಾನು ಬರ್ಬೇಕಾದ್ರೆ ಮಲ್ಲಿಗೆ ಹೂ ತೊಗೊಂಬರ್ರಿ. ಅಯ್ಯೋ ಕೈ ಬಿಡ್ರಿ, ಮತ್ತೆ ಯಾರ ನೋಡ್ಕಿಡ್ಯಾರ? ಅಯ್ಯೋ ಬಿಡ್ರಿ. ಯಾರು ಏನಂತಾರ? ಯಾರು ಏನೋ ಅನ್ಕೊಳಂಗಿಲ್ಲ. ಗಂಡ ಹೆಂಡತಿ ಕೈ ಹಿಡ್ದಾನ, ಇಬ್ರು ರೊಮ್ಯಾನ್ಸ್ ಮಾಡಕತ್ತಾರ ಅಂತಾರ. ಹೋಗ್ರಿಪ್ಪ, ನನ್ನ ನಾಚಿ ಬರುತ್ತ. ಅಲ್ಲ ಮದುವೆ ಎಲ್ಲಾರ್ದಾಕಿ ತಂಗಿ ಮನ್ಯಾಗ ಅದಾಳ ಅನ್ನೋ ಖಬರ್ ಇರಕಿಲ್ಲನ ನಮ್ಮ ಅಣ್ಣಗ. ನನ್ನ ಇದ್ರಿಗೆ ಹಿಂಗತಿ ಮಾಡ್ತಾರ. ಎಷ್ಟ್ರ ಮಟ್ಟಿಗೆ ಸರಿ ಏನಂತಿನ್ನ. ಇವ್ರಿಗಂತೆ ಸಪ್ರೇಟ್ ಆಗಿ ಒಂದು ರೂಮ್ ಕೊಟ್ಟಾರ. ಆ ರೂಮ್ನಾಗ ಬೇಕಾದ್ ಮಾಡ್ಕೊಂಡು ಹೋಲ್ರಕ್ಕ. ಇಲ್ಲೆಲ್ಲ ಅಪ್ಪ ಅಡ್ಡಾಡ್ತಾರ, ಅವು ಅಡ್ಡಾಡ್ತತ, ದೊಡ್ಡಪ್ಪ ನಾವು ಅಡ್ಡಾಡ್ತೀವಿ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಇವ್ರಿಬ್ರಿಗೂ. ಎಷ್ಟು ಹೇಳಿದ್ರ ಅಷ್ಟ. ಇದನ್ನ ಕಣ್ಣಿಲ್ಲ ನೋಡು, ಕರ್ಮ ನಮ್ದೈತಿ. ದೊಡ್ಡವ ಅವ್ರಿಗೆ ಒಂದು ಸ್ವಲ್ಪ ತಿಳಿಸಿ ಹೇಳು. ನಿಮ್ಗರ ಸರಿ ಅನಿಸ್ತತನ ನೋಡು. ಅವ್ರ ರೂಮ್ನೇ ಬೇಕಾದ್ ಮಾಡೋಲ್ರಕ್ಕ. ಅದು ಬಿಟ್ಟು ಹಿಂಗ ನೋಡಲ್ಲ, ಈಗ ಪಡ್ಸಲ್ಲೇ ಕುಂತ್ಕೊಂಡು ಹೆಂಗ್ ಮಾಡಕತ್ತಾರ. ಮನೆಗೆ 4 ಮಂದಿ ಬರೋರು ಹೋಗೋರು ಹಿಂಗೆಲ್ಲ ಇರ್ತಾರ. ಸರಿ ಅನ್ಸಂಗಿಲ್ಲ ಅದು. ನಾನು ಇನ್ನೂ ಮನ್ಯಾಗ ಲಗ್ನ ಎಲ್ಲಾರ್ಕಿರ್ತೀನಿ. ಅದು ಎಷ್ಟು ಮಟ್ಟಿಗೆ ಸರಿ ಇಲ್ಲ ಪುಟ್ಟಕ್ಕ. ನಾನು ಸೊನ್ನಿಯಿಂದ ಹೇಳಿನಿ ಹುಡುಗಿಗೆ. ಅದಕ್ಕೆ ಸೊನ್ನಿ ಸೂಕ್ಷ್ಮ ಗೊತ್ತ ಇದ್ದಂಗಿಲ್ ಬಿಡ ಅದ್ರ ಅದ್ಯಾವ್ದದು ಕುನಿ ಕಡಿಲಿ ಬರೀ ಲಿಪ್ಟಿಕ್ ಹಚ್ಕೊಂಡು ಬರೀ ಹಂಗ ಅಡ್ಡಾಡ್ತದ. ನೀ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಸುಮ್ಮಿರು. ನಿಮ್ಮ ಅಣ್ಣಗ ನಾ ಎಲ್ಲ ಕರೆದು ಹೇಳ್ತೀನಂತ. ಗೌರವ ಎದ್ ಬಾಬೆ, ಒಂದಿಟ ಉಪ್ಪಿಟ್ಟು ಮಾಡ್ಕೊಡ್ಬಾ. ನಿಮ್ಮ ದೊಡ್ಡ ಮಾವಗ ಉಪ್ಪಿಟ್ಟು ಬೇಕಂತ ಲಗು ಎದ್ ಬಾ. ಅಯ್ಯೋ ಕೈ ಬಿಡ್ರಿ, ಅತ್ತೆಯವ್ರು ಕರೆಯಕತ್ತಾರ. ಮನೆಗೆ ಇಟ್ಟು ಮಂದಿ ಅದಾರ, ಇವ್ರಿಗೆ ಒಂದು ಉಪ್ಪಿಟ್ಟು ಮಾಡಿ ಹಾಕಕ್ ಬರಂಗಿಲ್ಲನ? ನೀನ ಹೋಗ್ಬೇಕನ? ಅಯ್ಯೋ ಎದ್ದು ಹೋಗ್ಲಿಕ್ಕ ಮತ್ತೆ ಬೇಜಾಡಕ್ ನಿಂದಿರ್ತಾರ ಅತ್ತೆಯರು. ಸುಮ್ ಕುಂದ್ರು. ಯಾಕೆ ಪುಟ್ಟಿದಾಳ ಇಲ್ಲ? ಪುಟ್ಟಿದಾಳ, ದೊಡ್ಡವದಾಳ, ಅವು ಅದಾಳ. ಇಷ್ಟು ಮಂದಿ ಅದಾರ. 3 ಮಂದಿ ಇದ್ದು ಮತ್ತೆ ನೀ ಮಾಡ್ಕೊಡ್ದನ? ನಾ ಎಲ್ಲ ಹೇಳ್ತೀನಿ. ಸುಮ್ ಕುಂದ್ರು ನೀ. ಬಾರ್ಬಿ ತಂಗಿ, ಎಷ್ಟೊತ್ ಮಾಡ್ತಿ? ನಿಮ್ಮ ಮಾವ ಮತ್ತೆ ಹೊಲಕ್ಕೆ ಹೋಗ್ಬೇಕು ಬಾ. ಅಲ್ಲಿ ಬೇವ 3 ಮಂದಿ ಅಡಿಗೆ ಮನೆ ನಿಂತ್ಕೊಂಡಿರಿ ನೀವು. ನೀವು ಮಾಡ್ಕೊಡ್ಬೇಕಿಲ್ಲ? ಮತ್ತೆ ಅಕ್ಕಿ ಎದ್ ಬರ್ಬೇಕನ? ಅಲ್ಲಿ ಪುಟ್ಟಕ್ಕದ ನೋಡಿ, ಪುಟ್ಟಕ್ಕನ ಕೈಲಿ ಮಾಡಕ್ ಹಚ್ರಿ. ಮುಂದೆ ಮತ್ತೆ ಅಕ್ಕಿ ಕಲ್ಕೊಳೋದು ಯಾವಾಗ? ಈಕಿ ಮುಂದೆ ಮಾಡೋದು ಮಾಡ್ತಿರ್ತಾಳ. ಮೊದ್ಲಿಕ್ಕೆ ಪುಟ್ಟಕ್ಕ ಕಲಿಸ್ರಿ. ನಾ ಲಗ್ನ ಮಾಡ್ಕೊಂಡು ಹೋದ್ಲಂದ್ರ ಗಂಡನ ಮನ್ಯಾಗ ಕತಿ ಹೆಂಗಿಕ್ಕಿದ ನೋಡ್ದೊಡ ಹೆಂಗ್ ಮಾತಾಡ್ತಾನ. ತನ್ನ ಹೆಂಡತಿನಾದ್ರ ಕುಂದ್ರಸ್ತಾನ, ನನಗಾದ್ರ ಮಾಡಂತಂತಾನ. ಯಾಕೆ ನಂದು ಓದೋದು ಐತಿಕಿದ ಅನ್ನೋದು ಗೊತ್ತಿರಕಿಲ್ಲನ? ಎಷ್ಟು ಹೆಂಡತಿ ಮಮಕಾರ ಐತಿ ನೋಡಿ ಕಡೆ. ಯಪ್ಪತ್ತಮ್ಮ ನೀ ಬಾಯ್. ಗೌರವ ನೀ ಒಳಗೆ ಹೋಗಿ. ಏನ್ ಹೇಳ್ಬೇವ? ಏನೋ ಮಾತಾಡೋದೈತೆ ಅಂದಿ? ಅಲ್ಲ ಸ್ವಾದಿಗಡಿ, ನಿನ್ಗೇನಾರ ಸ್ವಾದಸನ ಐತಿನ? ಮನ್ಯಾಗ ಲಗ್ನ ಆಗ್ಲಾರ್ದ ತಂಗಿದ ಆಕಿ ಇದ್ರಿಗೆ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬಾರ್ದು ಅನ್ನೋದು ಗೊತ್ತಾಗಿಲ್ಲನ? ಏನ್ ತಿಳ್ಕೊಂತೀನಿ ನಾ ತಿಳ್ಕೊಂತಿ ಅಂತ ನಾನು ನೋಡಾಕತ್ತೀನಿ. ನಿಮ್ಗಂತ ಕ್ವಾಣಿ ಐತಿಲ್ಲ, ಕ್ವಾಣಿ ಹೋಗಿ ಕುಂದ್ರ ಹೋರಿ. ನಿಮ್ಗೆ ಏನಾರ ಸ್ವಾದಾಸನಿ ಒಂದ್ ಈಟರ್ ಐತಿನ ಸ್ವಾದಿಗರಿಗಳು? ನಾ ಏನ್ ಅಂತದ್ ಮಾಡೀನಿ? ನಾನು ಹೆಂಡತಿ ಕೂಟ್ ಮಾತಾಡ್ಕೊಂತ ಕುಂತೀನಿ. ಮಾತಾಡ್ಕೊಂಡು ಕುಂದ್ರಬಾರ್ದನ? ನೋಡಪ್ಪ ಮಾತಾಡೋದು ಕಾತಾಡೋದು ಇದ್ದೇ ಇರ್ತತಿ. ನಿಮ್ದು ಈಗ ಹೊಸ ಲಗ್ನ ಆಗೈತಿ, ನಮಗೂ ಅರ್ಥ ಆಗತ್ತಪ್ಪ. ಅಲ್ಲೇ ಇರ್ರಿ, ಯಾಕಂದ್ರ ಬೆಳೆದ ಮಗಳು ಇರ್ತಾಳ, ಆಕಿ ಇದ್ರಿಗೆ ಚಂದ ಅನ್ಸಂಗಿಲ್ಲ ನೋಡಪ್ಪ. ಸೊನ್ನಿಯಿಂದ ಹೇಳ್ತೀನಿ ಅಂದ್ರ ಸೊನ್ನಿಯಿಂದ ತಿಳ್ಕೊ. ಮತ್ತ ಅದಕ್ಕ ಎದುರು ಉತ್ತರ ಕೊಡಕ್ ಹೋಗ್ಬೇಡ. ಅಲ್ಲೇಪ್ಪ
ಈಗ ಹಿಂತಿನ ಇಟ್ಟು ತಲೆ ಮ್ಯಾಗ ಹತ್ತಿಸ್ಕೊಂಡ್ ಮೆರೆಸಾಕತಿ ಮೆರೆಸ ನಾವು ಬೇಡ ಅನ್ನಂಗಿಲ್ಲ. ನಿಮ್ ದೊಡ್ಡಪ್ಪಗ ಒಂದಿಟ್ಟು ನಾಷ್ಟ ಮಾಡ್ಕೊಳಸ್ ಬಾ ಅಂತ ಕರೆದ್ರ ನೀನ್ ಏನ್ ಸುಮ್ಮ ಕುಂತ? ನೀನು ಸುಮ್ಮ ಕುಂತಿ. ಹೋಗು ಮಾಡಿ ಹೋಗು ಅಂತ ಒಂದಿಟ್ರೆ ಹೇಳಕ್ ಬರಂಗಿಲ್ಲನ? ಲಗ್ನ ಆಗಿಟ್ಟು ದಿನ ಆತ ಹಿಂಗ ಕುಂತ ಹಿಂಗ ತಿಂದ್ರ ಯಾಕೆ ಬೇಕು ಮಾಡಂಗಿಲ್ಲ ಕೆಲಸ ಮಾಡ್ದಾವಲ್ಲ. ನಿನ್ ಹೆಂಡತಿನ ಕುಂದ್ರಿಸಿ ಪುಟ್ಟಕ್ಕ ಮಾಡಂತ ಹೇಳ್ತಿ. ಎಟ್ರ ಮಟ್ಟಿ ಸರಿನಪ್ಪ, ಅದು ಓದು ಹುಡುಗಿ ಯಾವ್ದಂತ ಮಾಡ್ಬೇಕಪ್ಪ ಅದು? ನೋಡ್ತಮ್ಮ ಇದು ಚಂದ ಅಲ್ಲ ನೋಡು, ನಾ ಹೇಳ್ತೀನಿ. ಸನಿಯಿಂದ ಇರಕಲಿಯಪ್ಪ. ಬಂದ್ ಹೆಂಡ್ರ ಮುಂದ ಅಕ್ಕಂಗ್ಯಾರನ್ನ ಹಿಂಗತಿ ಬಿಟ್ಟು ಕೊಟ್ರ ಹೆಂಗಪ್ಪ ಅದು? ಮುಂದ ನಿಮ್ಮ ಅಕ್ಕಂಗ್ಯಾರಿಗೆ ಏನು ಮರ್ಯಾದೆ ಉಳಿತತಿ? ನಿಮ್ಮ ಹೆಂಡತಿ ಏನು ಮರ್ಯಾದೆ ಕೊಡ್ತಾ? ನಮ್ಮನ್ನು ಬಿಟ್ಕೊಟ್ಟು ಮಾತಾಡ್ತಿ, ಯಾವ ಹುಡುಗರನ್ನ ಬಿಟ್ಕೊಟ್ಟು ಮಾತಾಡ್ತಿ. ಮನ್ಯಾಗ ಏನು ಬೆಲೆ ಇರ್ತತಿ ಆಕಿಗೆ? ಒಂದು ಅಂಜಿಕೆ ಅನ್ನೋದು ಉಳಿತೈತನ ತಮ್ಮ ಅದು? ನೋಡಪ್ಪ ಸಣ್ಣಿಯಿಂದ ಹೇಳ್ತೀನಿ, ತಿಳ್ಕೊ. ನೋಡ್ರಿ ಪಾಪ ನಮ್ಮ ತಂಗಿ ಎಷ್ಟೊಂದು ಕಷ್ಟ ಅನ್ಭವಿಸತ್ತ. ಒಂದೊಂದ್ ಮನಿ ಕತಿ ಬ್ಯಾರೆನೇ ಇರ್ತಾವ್ರಿ. ಒಂದ್ ಮನ್ಯಾಗ ಹಂಗಿದ್ರ